ನಮಸ್ತೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರೆ, ಬಂಧುಗಳೇ, ನನ್ನೆಲ್ಲ ಹಿತೈಷಿಗಳೇ. ನಮ್ಮ ಸಂಸ್ಥೆ 2016ರಿಂದ ಪ್ರಾರಂಭವಾಯಿತು. ಅರುಣೋದಯ ಸೇವಾ ಫೌಂಡೇಶನ್ ಅಂತೇಳಿ. ಈ ಒಂದು ಕಾರ್ಯಕ್ರಮದಿಂದ ಅರುಣೋದಯ ಸೇವಾ ಫೌಂಡೇಶನ್ ಸಂಸ್ಥೆಯ ಕಾರ್ಯಕ್ರಮಗಳು ಮೊದಲನೇದಾಗಿ 2016ರಲ್ಲಿ ನಾವು ಅಂಗವಿಕಲರಿಗೆ ಒಂದು ಹೆಲ್ಪ್ ಮಾಡುವ ಉದ್ದೇಶದಿಂದ ಅಂಗವಿಕಲರಿಗೆ ಸರ್ಜಿಕಲ್ ಎಕ್ವಿಪ್ಮೆಂಟ್ಸನ್ನು ನಾವು ಕೊಟ್ಟಿವಿ. ಹಾಗೆಯೇ ನಿಮ್ಮೆಲ್ಲರ ಹಾರೈಕೆಯಿಂದ ಅತ್ಯಂತ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತು. ಹಾಗೆಯೇ 2017ರಲ್ಲಿ ನಾವು ಉಚಿತ ತರಬೇತಿ ಮತ್ತು ಉದ್ಯೋಗಾವಕಾಶ ಎಂಬ ಒಂದು ನಾವು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿವಿ. ಇದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿನ ಯುವಕ ಯುವತಿಯರಿಗೆ ಒಂದು ಒಳ್ಳೆಯ ಸಂದೇಶದ ಜೊತೆಗೆ ಅವರು ಸ್ವಾವಲಂಬಿಗಳಾಗಿ ಬದುಕಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಅವರಿಗೆ ತರಬೇತಿಯನ್ನು ಕೊಟ್ಟು ಬೆಂಗಳೂರಿನಲ್ಲಿ ನಾವು ಉದ್ಯೋಗವನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ತರಬೇತಿ ಕೊಟ್ಟು ಅವರನ್ನು ಯಶಸ್ವಿಯಾಗಿ ಕಾರ್ಯಕ್ರಮ ಯಶಸ್ವಿ ಆಯಿತು. ಹಾಗೆಯೇ ಮತ್ತೆ ನಾವು ಹಸಿದವರಿಗೆ ಊಟ ಎಂಬ ಕಾರ್ಯಕ್ರಮ 2018ರಲ್ಲಿ ಹಸಿದವರು 21 ತನಕನೂ ಈ ಕೋವಿಡ್ ಟೈಮ್ನಲ್ಲೂ ಸಹ ಹಸಿದವರಿಗೆ ಊಟ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ಬಡತನದಲ್ಲಿರುವಂಥವರಿಗೆ ರೋಡ್ ಸೈಡಲ್ಲಿರುವಂತಹ ಎಲ್ಲರಿಗೂ ಸಹ ಊಟದ ವ್ಯವಸ್ಥೆಯನ್ನು ಪ್ರತಿನಿತ್ಯವಾಗಿ ಒಂದೊಂದು ಏರಿಯಾದಲ್ಲಿ ಕೊಡ್ತಾ ಬರ್ತಾ ಇದ್ವಿ. ಇದು ಸಹ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಿಂದ ನೆರವೇರಿತು. ಹಾಗೆಯೇ 2021ರಿಂದ ಕಲಿಕಾ ಆಶಾಕಿರಣ ಎಂಬ ಒಂದು ಕಾರ್ಯಕ್ರಮವನ್ನು ಇವತ್ತಿನವರೆಗೂ ಸಹ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇದರಿಂದ ಹಲವಾರು ಮಕ್ಕಳಿಗೆ ಬಡತನದಲ್ಲಿರುವಂತಹ ಹಲವಾರು ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಹೋಗುವಂತಹ ಮಕ್ಕಳಿಗೆ ನಾವು ಉಚಿತವಾಗಿ ಅವರಿಗೆ ಕಲಿಕಾ ಆಶಾಕಿರಣ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವಂತಹ ಎಲ್ಲ ಸಲಕರಣೆಗಳನ್ನು ನಾವು ಇಲ್ಲಿವರೆಗೂ ಕೊಡ್ತಾ ಬಂದಿದ್ವಿ. ಹಾಗೆಯೇ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಸಂಸ್ಥೆ ಮೇಲೆ ಇರಲಿ ಅಂತೇಳಿ ತಮ್ಮೆಲ್ಲರೂ ಸಹ ಹೃದಯಪೂರ್ವಕವಾಗಿ ನಾನು ಕೇಳಿಕೊಳ್ತೇನೆ. ಹಾಗಾಗಿ ಇನ್ನು ಮುಂದಕ್ಕೂ ಸಹ ನಿಮ್ಮ ಒಂದು ಬೆನ್ನೆಲುಬು ನನಗೆ ಬೇಕು, ನಿಮ್ಮ ಒಂದು ಆಶ್ರಯತೆ ನನಗೆ ಬೇಕಾಗಿದೆ ಅಂತೇಳಿ ನಾನು ನಿಮ್ಮನ್ನು ಎಲ್ಲರನ್ನೂ ಕೇಳ್ಕೊಳ್ತೀನಿ. ನಮಸ್ತೆ.